ಏನಿದು ಇವರ ಕೈ ಸ್ಪರ್ಶದಿಂದ ನನ್ನ ಮೈಯೆಲ್ಲ ಒಂಥರ ರೋಮಾಂಚನವಾಗ್ತಿದೆಯಲ್ಲ. ಹಿಂದಿನ ಜನ್ಮದಲ್ಲಿ ನನಗೂ ನಿನಗೆ ಇವರಿಗೆ ನನ್ನ ಸಂಬಂಧ ಇತ್ತಾ? ಇರ್ಲಿ, ಯಾರಾದ್ರೇನು ಮೊದಲು ನನ್ನ ಕೆಲಸ ಮಾಡ್ಬೇಕು. ಹುಡುಗಿ ನೀನ್ಯಾರ? ನಾನ್ ಯಾರಂತ ಆಮೇಲೆ ಹೇಳ್ತೀನಿ. ಮೊದಲು ನೀವ್ ಯಾರು, ನಿಮ್ಮನ್ನ ಯಾಕೆ ಕಟ್ಟಿ ಹಾಕಿದ್ರು, ಮೊದಲು ಅದನ್ನ ಹೇಳಿ. ನಾನ್ ಯಾರಂತ ಆಮೇಲೆ ಹೇಳ್ತೀನಿ, ಮೊದಲು ನೀನ್ಯಾರು? ಅಯ್ಯೋ ದೇವ್ರೆ, ನಾನು ಡಾಕ್ಟ್ರು. ನಾನು ಆಮೇಲೆ ಅಂತ ಯಾರು ಅಂತ ಹೇಳ್ತೀನಂತೆ. ನೀವ್ ಯಾರು, ನಿಮ್ಮನ್ನ ಯಾಕೆ ಕಟ್ಟಿ ಹಾಕಿದ್ರು, ನೀವ್ ಯಾಕೆ ಪ್ರೆಗ್ನೆಂಟ್ ತಪ್ಪು ಬಿದ್ದಿದ್ರಿ, ಹೇಳ್ರಿ ಏನಾಯ್ತು ಅಂತ. ಡಾಕ್ಟ್ರ ನಮ್ಮ ತಂಗ್ಯವ್ನ ಒಳಗೆ ಕಟ್ಟಾದವ್ರೆ, ದಯವಿಟ್ಟು ಹೆಂಗಾರು ಮಾಡಿ ಬಿಡಿಸ್ಕೊಳ್ಳಿ ಡಾಕ್ಟ್ರೆ. ಏನು ನಿಮ್ ತಂಗಿನ ಕಟ್ ಹಾಕಿದ್ದಾರಾ? ಎಲ್ಲಿ? ಬನ್ನಿ. ನೋಡಿ, ನೀವು ಯಾರು ಅಂತ ಗೊತ್ತಾಗ್ಲಿಲ್ಲ. ನಿಮ್ಮ ಹೆಸರು? ನೋಡಿ, ನನ್ನ ಹೆಸರು ಸಂಜನಾ ಅಂತ. ಈ ಊರಿಗೆ ಹೊಸದಾಗಿ ಬಂದಿರೋ ಡಾಕ್ಟರ್. ನಾನು ಕೆಲಸದ ಮೇಲೆ ಅಂತ ಹೋಗ್ತಿರ್ಬೇಕಾದ್ರೆ ಯಾರೋ ಕಾಪಾಡಿ ಕಾಪಾಡಿನೇ ಕೂಗಿದ ಧ್ವನಿ ಕೇಳ್ತು. ಇಲ್ಲಿ ಬಂದು ನೋಡಿದ್ರೆ ಪಾಪ ಏನು ತಿಳಿದೆ ಇವರನ್ನ ಕಟ್ ಹಾಕಿದ್ರು. ಪ್ರಜ್ಞೆ ತಪ್ಪಿ ಬಿದ್ದಿದ್ರು. ಅದಕ್ಕೆ ಸ್ವಲ್ಪ ಇರಿ, ಇಂಜೆಕ್ಷನ್ ಮಾಡಿ ಔಷಧಿಯನ್ನು ಕೊಟ್ಟು ಗುಣ ಮಾಡಿದೆ. ಅಂದ ಹಾಗೆ ನಿಮ್ಮನ್ನ ಕಟ್ ಹಾಕಿದ್ರು. ಇದೆಲ್ಲ ಏನಾಯ್ತು, ಯಾಕಂತ ಹೇಳ್ತೀರಾ ಪ್ಲೀಸ್? ಏನು ಇದೆಲ್ಲ ನಮಗೆ ಹೊಸದಲ್ಲ ಬಿಡ, ಇದೆಲ್ಲ ನಮಗೆ ಮಾಮೂಲಿ ಇದ್ದಿದ್ದೇ ಇದೆ. ಅಂದ್ರೆ ನಿಮ್ಮ ಮಾತಿನ ಅರ್ಥ ನನಗಾಗ್ಲಿಲ್ಲ. ನಮ್ಮನ್ನ ಕಟ್ಟಿ ಹಾಕಿದವರು ಬೇರೆ ಯಾರು ಅಲ್ಲ, ನನ್ನ ಸೋದರ ಮಾವಂದ್ರೆ. ನಮ್ಮ ಆಸ್ತಿಯನ್ನ ತಮ್ಮಂತೆ ಮಾಡ್ಕೊಳ್ಬೇಕು ಅಂತ ನಮ್ಮನ್ನ ಈ ತೋಟದ ಮನೆಯಲ್ಲಿ ಕೂಡ ಹಾಕಿದ್ದಾರೆ. ಈಗ ನನ್ನನ್ನ ಹತ್ರ ಆಸ್ತಿ ಪತ್ರಕ್ಕೆ ಸಹಿ ಮಾಡಿಸ್ಕೊಳ್ಳೋದಕ್ಕಾಗಿ ಅವನಿಗೆ ಹುಚ್ಚು ಹಿಡಿಯುವಾಗ ಇಂಜೆಕ್ಷನ್ ಕೊಟ್ಟು ಹುಚ್ಚನನ್ನಾಗಿ ಮಾಡಿದ್ದಾರೆ. ಇಷ್ಟೆಲ್ಲ ನಡೆಯಿತು. ಅಷ್ಟರಲ್ಲಿ ನೀವು ಬಂದು ಮೇಡಮ್. ಓ ಮೈ ಗಾಡ್, ಇಷ್ಟೆಲ್ಲ ಅನಾಹುತವಾದ್ರೂ ನೀವು ಯಾಕೆ ಸುಮ್ಮನೆ ಇದ್ದೀರಾ? ಪೊಲೀಸ್ ಕಂಪ್ಲೇಂಟ್ ಕೊಟ್ಟು ಒತ್ತು ಒಳಗೆ ಹಾಕ್ಬೋದಲ್ಲ ಮೇಡಮ್. ದುಡ್ಡಿದ್ದ ಕಾಲದಲ್ಲಿ ಕಾನೂನನ್ನೇ ಖರೀದಿ ಮಾಡಿಕೊಳ್ಳುವ ಈ ಸಮಾಜದಲ್ಲಿ ನಾನೇನಾದ್ರೂ ಆ ರೀತಿ ಮಾಡ್ಲಿಕ್ಕೆ ಆಗುತ್ತೇನಮ್ಮ? ಇಲ್ಲಮ್ಮ, ಇಲ್ಲ, ಎಲ್ಲ ಅವರದೇ ನಡುತ್ತೆ, ನಮ್ಮದೇನಿದೆ ಅಮ್ಮ. ಹೋಗಬೇಡಿ, ಅದಕ್ಕೆ ಯಾಕೆ ಚಿಂತೆ ಮಾಡ್ತಿದ್ದೀನಿ? ಅದಕ್ಕೆ ಹಿರಿಯರು ಹೇಳಿದ್ದಾರೆ, ಕೊಲ್ಲೋರು 1000 ಜನ ಇದ್ರು ಕಾಪಾಡೋನು ಒಬ್ಬನಾದ್ರೂ ಇದ್ದೇ ಇರ್ತಾನೆ ಅಂತ. ಅಂದ್ಹಾಗೆ ತಮ್ಮ ಹೆಸರೇನಂತ ಗೊತ್ತಾಗ್ಲಿಲ್ಲ? ನನ್ನ ಹೆಸರು ಕನಕ ಅಂತ. ನನ್ನ ಅಣ್ಣನ ಹೆಸರು ನಾಗರಾಜ್ ಅಂತ. ನಾಗ ಅಂತ ಪಾಪ ತುಂಬಾ ಅಮಾಯಕ ಅಂತ ಕಾಣುತ್ತೆ. ಪಾಪ ಇವನಿಗಾರ ಅವಸ್ಥೆಯನ್ನು ಕಂಡು ನನ್ನ ಕರಳೆ ಕಿತ್ತು ಬಂದಂತಾಗ್ತಾ ಇದೆ. ಕನಕ, ನೀನು ಯಾವುದಕ್ಕೂ ಯೋಚನೆ ಮಾಡಬೇಡ. ಇವರನ್ನ ಮೊದಲು ಹಾಗೆ ಮಾಡುವ ಜವಾಬ್ದಾರಿ ನಂದು. ಇವರಿಗೆ ಟ್ರೀಟ್ಮೆಂಟ್ ಕೊಟ್ಟು ನನ್ನ ನಿನ್ನ ಹಾಗೆ ಒಳ್ಳೆ ಮನುಷ್ಯರಾಗಿ ಹೋಗಿ ನಾನು ಮಾಡ್ತೀನಿ. ಇದು ನನ್ನ ಡಾಕ್ಟರ್ ಆಗಿ ನನ್ನ ಕರ್ತವ್ಯವೂ ಕೂಡ. ಇದಕ್ಕೆ ನೀನು ಸಹಾಯ ಮಾಡಬೇಕು ಅಷ್ಟೇ. ಡಾಕ್ಟರ್, ನೀವು ನನ್ನ ಪಾಲಿನ ದೇವರು. ನನ್ನನ್ನ ಮತ್ತೆ ಮೊದಲಿನ ಥರ ಆದ್ರೆ ನನಗಷ್ಟೇ ಸಾಕಮ್ಮ. ನೀವು ನಮ್ಮ ಪಾಲಿನ ದೇವರಾಗಿ ನಿಂತಿದ್ದೀರ. ಆದ್ರೆ ಈ ವಿಷಯ ಯಾರಿಗೂ ಗೊತ್ತಾಗಬಾರ್ದು. ಆಯ್ತು, ನೀನು ಹೇಳ್ದ ಹಾಗೆ ಆಗ್ಲಿ. ಈ ವಿಷಯನ ಯಾರಿಗೂ ಹೇಳೋದಿಲ್ಲ. ರಾತ್ರಿ ನಿಮ್ಮ ಅಣ್ಣನ ಕರ್ಕೊಂಡು ಹೋಗಿ ಬೆಳಗ್ಗೆ ಬಂದು ಕರ್ಕೊಂಡು ಬರ್ತೀನಿ. ಇನ್ನು ಒಂದೇ 1 ತಿಂಗಳು ಸಾಕು ನಿಮ್ಮ ಅಣ್ಣ ಮೊದಲು ಹಾಗೆ ನಿನ್ ಜೊತೆ ಮಾತಾಡ್ಲಿಕ್ಕೆ. ಆಯ್ತು ಡಾಕ್ಟರ್, ನನ್ನನ್ನ ಮತ್ತೆ ಮೊದಲಿನಾಗಿ ಮನುಷ್ಯನಾಗಿ ಇದ್ರೆ ನನಗಷ್ಟೇ ಸಾಕು ಡಾಕ್ಟ್ರಮ್ಮ. ಇದಕ್ಕಿಂತ ನನಗೆ ಇನ್ನೇನು ಬೇಡ. ಹಾ ಡಾಕ್ಟ್ರಮ್ಮ, ನೀವಿಬ್ರು ಮಾತಾಡ್ತಾ ಇರಿ, ನಾನು ಹೋಗಿ ಕಾಫಿ ಮಾಡ್ಕೊಂಡು ಬರ್ತೀನಿ. ಆಯ್ತಾ? ನಾಗ
ಅಲಿಯಾಸ್ ಬುಸ್ ನಾಗಪ್ಪ ಬಾಯಿಲೆ ನನ್ನ ಜೊತೆ ಬರೋಕೆ ನಿಂಗೆ ಇಷ್ಟನಾ? ಬರ್ತೀಯಾ? ನಮ್ಮ ತಂಗಿ ಒಳಿದ್ರೆ ಮುಗ್ದೋಯ್ತು. ನಾನು ಎಲ್ಲಿ ಬೇಕಾದ್ರೆ ಬರ್ತೇನೆ. ನಿನ್ ತಂಗಿ ಅಂದ್ರೆ ನಿನಗೆ ಅಷ್ಟೊಂದು ಇಷ್ಟನಾ? ನಮ್ಮ ತಂಗವ ಅಂದ್ರೆ ನಂಗೆ ಪಿರಾಣ. ಮತ್ತೆ ನಾನು ನೀನು ಆಟೆಯ. ಆಟೆಯ. ಹಾಗಾದ್ರೆ ನನ್ನ ಮದುವೆ ಮಾಡ್ಕೊಳ್ತೀಯ? ರೂಪ ಮದುನ ಒಳ್ಳಪ್ಪ ನಮ್ಮ ತಂಗವ ಹೊಡಿತಾಳೆ. ನಂಗೆ ಭಯ ಅಂತಿದ್ದೀನಿ. ನಾನು ಒಳ್ಳೆ ಭಯ ಆಗತ್ತಾ? ಆ ಭಯನ ನಾನು ಹೊರತೋರಿಸ್ತೀನಿ. ಬಾಯಿಲಿ ಎಲ್ಲಿ ನನ್ನ ಕಣ್ಣಿಗೆ ಕಣ್ಣಿಟ್ಟು ನೋಡು. ಹಿಂಗೆ ನೋಡ್ತಾ ಇಲ್ಲ, ಕಣ್ಣು ಮುಚ್ಚಿಕೊಂಡು ಕೇಳ್ತಾ ಇದ್ದೀನಿ. ಹಾಡು ಅಂದ್ರೆ ನಾನು ಮಾಡ್ತೀನಿ. ನೋಡ್ತೀಯಾ?
ಬೇಕು ಹರಿಯ ಜೀವನ. ಆ ಕಮಲದಿನ ಧರಣಿಯಲ್ಲಿ ಹಸುವಿನ ಜನನ. ಮಳೆ ಹಾಡಿನ ಹೊಸತನ ಸವಿದೆನ. ಡಾಕ್ಟ್ರೆ ಕಾಫಿ ತೆಗೆದುಕೊಂಡು ನೋಡು, ನನ್ನನ್ನು ಡಾಕ್ಟರ್ ಅಂತ ಕರಿಬೇಕು. ನನ್ನ ಹೆಸರು ಸಂಜನಾ ಅಂತ. ನನ್ನನ್ನು ಕೂಡ ನಿಮ್ಮ ಮನೇಲಿ ಒಬ್ಳಿರೋ ಹಾಗೆ ಮಾಡಿ. ದಯವಿಟ್ಟು ಇನ್ನು ಮುಂದೆ ಡಾಕ್ಟರ್ ಅನ್ಬೇಡ, ಸಂಜನಾ ಅಂತ ಕರೀರಿ. ಐ ಚಂಜನಾ ಚಂಜನಾ. ಸಂಜನಾ ಅಲ್ಲ ಕಣೋ, ಸಂಜನಾ. ನಾನು ಅದೇ ಹೇಳಿದ್ವ, ಚಂಜನಾ. ನನಗೆ ಅರ್ಜೆಂಟ್ ಕೆಲಸ ಇದೆ, ನಾನು ನೈಟ್ ಬಂದು ಇವನ್ನ ಕರ್ಕೊಂಡು ಹೋಗ್ತೀನಿ. ಡಾಕ್ಟ್ರಮ್ಮ ಹಾ ಹಾ. ನಂಗೆ ನಿಂಗೆ ಮತ್ತೆ ಮನೆಗೆ ಬರ್ಬೇಕಾದ್ರೆ ಬರ್ಬೇಕಾದ್ರೆ ಚಾಕ್ಲೇಟ್ ಐಸ್ ಕ್ರೀಮ್ ತರ್ಬೇಕು. ಇಲ್ಲ ಅಂದ್ರೆ ಆಯ್ತಾಯ್ತಾಯ್ತಾಯ್ತಾಯ್ತು. ರಾತ್ರಿ ಬಂದು ನೀವು ಕರ್ಕೊಂಡು ಹೋಗ್ತೀನಲ್ಲ, ನಿಂಗೆ ಚಾಕ್ಲೇಟು ಐಸ್ ಕ್ರೀಮು ಎಲ್ಲ ಕೊಡಿಸ್ತೀನಿ, ಆಯ್ತಾ? ಚಾಕ್ಲೇಟ್ ಐಸ್ ಕ್ರೀಮ್ ಇದ್ರೆ ಮುಗಿತ ಮುಗೀತು. ಬಂದ್ಬಿಟ್ಟು ನಾ ಬರ್ತೀನಿ. ಬಾಯ್. ಟಾಟಾ. ಚಾಕ್ಲೇಟ್ ತಮ್ಮ ನಾ ಬಾ, ಇಬ್ರು ಸೇರಿ ಊಟ ಮಾಡೋಣ. ಸರಿತದವ ನೋಡಿ ಹೋಗೋಣ. ಹಸಿವಾಗೈತೆ ತುಂಬ ಹೊಟ್ಟೆ. ಬಾ ಮತ್ತೆ.